ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ಯಾನಿಕ್ ಗೇಮಿಂಗ್ ಚಾನಲ್. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಈ ತರ ನಾರ್ಮಲ್ ಆಗಿರೋ ವಿಂಡೋ ಆರ್ ಡೆಸ್ಕ್ಟಾಪ್ನ ಹೇಗೆ ಕ್ರೇಜಿ ಆಗಿರೋ ಡೇ ಟು ಟೈಮು ಹಾಗೆ ಟ್ರಾನ್ಸ್ಪರೆಂಟ್ ಬಾರ್ ಆ್ಯಡ್ ಮಾಡೋದನ್ನ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ವಿಂಡೋ 10 ಇಂದ ವಿಂಡೋ 11ಗೆ ಹೇಗೆ ಸ್ವಿಚ್ ಆಗೋದು, ಅಂದರೆ ಈಸಿಯಾಗಿ ವಿಂಡೋ 10 ಇಂಟರ್ಫೇಸ್ ಇಂದ ವಿಂಡೋ 11 ಇಂಟರ್ಫೇಸ್ನ ಹೇಗೆ ಚೇಂಜ್ ಮಾಡೋದು, ಹಾಗೆ ಟಾಸ್ಕ್ ಬಾರ್ನಲ್ಲಿ ಹೇಗೆ ವಿಂಡೋ 11 ಲೋಗೋ ಚೇಂಜ್ ಮಾಡೋದು, ಹಾಗೆ ಮಿಡಲಲ್ಲಿ ಹೇಗೆ ಅಲೈನ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಬನ್ನಿ ಗೈಸ್, ಲೆಟ್ ಅಸ್ ಸ್ಟಾರ್ಟ್ ವಿಡಿಯೋ. ಫಸ್ಟ್ ನಾವೇನು ಮಾಡ್ಕೋಬೇಕಂದ್ರೆ ನಮ್ಮ ಕ್ರೋಮ್ ಬ್ರೌಸರ್ಗೆ ಹೋಗಿ ಅಥವಾ ಯಾವುದಾದ್ರೂ ಸರ್ಚ್ ಇಂಜಿನ್ಗೆ ಹೋಗಿ ಸರ್ಚ್ ಇಂಜಿನಲ್ಲಿ ನಾವು ಸ್ಟಾರ್ಟ್ 11 ಅಂತ ಸರ್ಚ್ ಮಾಡಬೇಕು. ಅಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಒನ್ ಅನ್ನ ಕ್ಲಿಕ್ ಮಾಡಿ ಸ್ಟಾರ್ಟ್ 11 ಅಪ್ಲಿಕೇಶನ್ ಮೇನ್ ಅಪ್ಲಿಕೇಶನ್ ಇದು. ಅಲ್ಲಿ ಟ್ರೈ ನಾವು ಮೇಲೆ ಟ್ರೈ ಫ್ರೀ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಕ್ರೋಲ್ ಮಾಡಿ ಅಲ್ಲಿ ಮೇಲೆ 5 ಸೆಕೆಂಡ್ ಅಂತ ಕಾಣಿಸ್ತಿದೆ. ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗಲು ಸ್ಟಾರ್ಟ್ ಆಯಿತು. ಡೌನ್ಲೋಡ್ ಆದಮೇಲೆ ನಾವು ಫೈಲ್ ಮ್ಯಾನೇಜರ್ಗೆ ಹೋಗಿ ಡೌನ್ಲೋಡ್ ಸೆಕ್ಷನ್ಗೆ ಹೋಗಿ ಈ ಆ್ಯಪ್ನ ನಾವು ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮಾಡಬೇಕು. ನೆಕ್ಸ್ಟು ಸ್ಟಾರ್ಟ್ ಮೆನುಗೆ ಹೋಗಿ ಈ ಆ್ಯಪ್ನ ರನ್ ಮಾಡಬೇಕು. ಈಗ ಇಲ್ಲಿ ಸ್ಟಾರ್ಟ್ ಫ್ರೀ ಟ್ರಯಲ್ 30 days ಅಂತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಜಿಮೇಲ್ ಎಂಟರ್ ಮಾಡಬೇಕು. ನೆಕ್ಸ್ಟ್ ಕಂಟಿನ್ಯೂ ಕೊಡಬೇಕು. ಇಲ್ಲಿ ಕಂಟಿನ್ಯೂ ಕೊಟ್ಟರೆ ಬ್ಲಾಕ್ ಅಂತ ಇದು ಬಂತು ಪಾಪಪ್ಪು. ನಿಮ್ಮ ಜಿಮೇಲ್ ಯಾವ್ದು ಕೊಟ್ಟಿರ್ತಾರೋ ಆ ಜಿಮೇಲ್ಗೆ ಹೋಗಿ ಬ್ಯಾಕ್ ಬಂದು ನೀವು ಯಾವ ಜಿಮೇಲ್ ಕೊಟ್ಟಿರ್ತಾರೋ ಜಿಮೇಲ್ಗೆ ಹೋಗಿ ಜಿಮೇಲಲ್ಲಿ ನ್ಯೂ ಮೆಸೇಜ್ ಬಂದಿರ್ತದೆ, ಅದನ್ನು ಓಪನ್ ಮಾಡಿ ಸ್ಟಾರ್ಟ್ ಪ್ರಿಂಟ್ ಎಲ್ಲ ಅಂತ ಕ್ಲಿಕ್ ಮಾಡಿ ಅನದರ್ ವಿಂಡೋಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಸಕ್ಸಸ್ಫುಲ್ಲಿ ಸ್ಟಾರ್ಟ್ ಅಂತ ಬಂತು. ಈಗ ಕ್ಲೋಸ್ ಮಾಡಿ. ಈಗ ನಾವು ನೋಡ್ಬೋದು ಗೈಸ್, ಇಲ್ಲಿ 5-6 ಥರ ಸ್ಟೈಲ್ಸ್ ಇವೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ವಿಂಡೋ 10 ಸ್ಟೈಲ್ ಇದೆ, ವಿಂಡೋ 11 ಸ್ಟೈಲ್ ಇದೆ, ವಿಂಡೋ ಪ್ರೋ ಸ್ಟೈಲ್ ಇದೆ, ಮಾಡರ್ನ್ ಸ್ಟೈಲ್ ಇದೆ, ವಿಂಡೋ 7 ಸ್ಟೈಲ್ ಇದೆ. ಎಲ್ಲವೂ ಒಂದೊಂದು ಥರ ಇಂಟರ್ಫೇಸ್ ಚೇಂಜ್ ಆಗ್ತವೆ. ಇದರಲ್ಲಿ ಬೆಸ್ಟ್ ಅಂದರೆ ಲಾಸ್ಟ್ ಒನ್ ಇದೆಯಲ್ಲ, ಅದನ್ನ ಇಟ್ಕೊಂಡ್ರೆ ಅದು ಬೆಸ್ಟ್. ಯಾಕಂದರೆ ವಿಂಡೋ 11 ಲೇಟೆಸ್ಟ್ ಥರ ಕಾಣುತ್ತೆ. ಅದಕ್ಕೆ ನಾನು ಸಜೆಸ್ಟ್ ಮಾಡೋದೇನೆಂದರೆ ವಿಂಡೋ ಲಾಸ್ಟ್ ಒನ್ ಇಟ್ಕೊಳ್ಳಿ. ನೆಕ್ಸ್ಟ್ ಒನ್ನು ಸೆಕೆಂಡ್ ಸ್ಟಾರ್ಟ್ ಬಟನ್ಗೆ ಹೋಗಿ ಇಲ್ಲಿ ಸೆಂಟ್ರಲ್ ಅಲೈನ್ ಮಾಡಿ. ಅಂದರೆ ವಿಂಡೋ 11ಅಲ್ಲಿ ಹೇಗೆ ಸೆಂಟ್ರಲ್ ಅಲೈನ್ ಆಗಿರ್ತಾವೆ ಐಕಾನ್ಸ್ ಆ್ಯಂಡ್ ವಿಂಡೋ ಲೋಗೋ, ಈಗ ಚೇಂಜ್ ಆಯಿತು, ನೀವು ನೋಡ್ಬೋದು. ಅದೇ ರೀತಿ ನೀವೀಗ ಟಾಸ್ಕ್ ಬಾರ್ಗೆ ಬಂದು ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಮೇಲಿದೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ನಲ್ಲಿ ಈ ಸಾಲಿಡ್ನ 100% ಇರುತ್ತೆ, ಇದನ್ನು 0% ಮಾಡಿ. ಇವಾಗ ಏನಾಗುತ್ತೆ ಅಂದರೆ ಇದು ಟಾಸ್ಕ್ ಬಾರು ಟ್ರಾನ್ಸ್ಪರೆಂಟ್ ಆಗುತ್ತೆ. ಟ್ರಾನ್ಸ್ಲೆಂಟ್ ಟಿವಿಯಿಂದನೂ ಮಾಡ್ಬೋದು, ಬಟ್ ಅದು ಒಂದೊಂದು ಸಲ ವೈಟ್ ಕಲರ್ ಆಗುತ್ತೆ, ಇದರಿಂದ ಆಗೋದಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಕ್ರೋಮ್ ಬ್ರೌಸರ್ಗೆ ಬಂದು ಪೇಸ್ಟ್ ಮಾಡಿ. ಇಲ್ಲಿ 2 ಫೈಲ್ಸ್ ಬರ್ತವೆ, ಅವನ್ನ 2 ಡೌನ್ಲೋಡ್ ಮಾಡಬೇಕು. ಅಲ್ಲಿ ಮೂಲೆಯಲ್ಲಿ ಡೌನ್ಲೋಡ್ ಐಕನ್ ಕಾಣ್ತಿದೆಲ್ಲ, ಕ್ಲಿಕ್ ಮಾಡಿ ಡೌನ್ಲೋಡ್ ಎನಿವೇ ಕೊಡಿ, ಡೌನ್ಲೋಡ್ ಆಗ್ತವೆ. ನೆಕ್ಸ್ಟು ಡೌನ್ಲೋಡ್ ಆದ ತಕ್ಷಣ ನಿಮ್ಮ ಡೌನ್ಲೋಡ್ ಸೆಕ್ಷನ್ಗೆ ಬಂದು ಈ ಪ್ಯಾನಿಕ್ ಗೇಮಿಂಗ್ ಜಿಪ್ನ ಎಕ್ಸ್ಟ್ರಾಕ್ಟ್ ಹಿಯರ್ ಕೊಡಿ. ಇವು 2 ಫೈಲ್ಸ್ ಬರ್ತವೆ. ಈ ಫೈಲ್ಸಲ್ಲಿ ಕೆಳಗಿಂದು ಇದು ವಿಂಡೋ ಕೀ ಲೋಗೋ ಒರಿಜಿನಲ್ ಹೇಗಿಡೋದು, ಇದು ವಿಂಡೋ ವಾಲ್ಪೇಪರ್ಸ್. ನಿಮ್ಗೆ ಯಾವ್ದು ಬೇಕೋ ಆ ವಾಲ್ಪೇಪರ್ಸ್ನ ನೀವು ಸೆಟ್ ಮಾಡ್ಕೋಬೋದು, ಆಪ್ಷನಲ್ ಅದು. ಈ ವಿಂಡೋ ಕೀ ಹೇಗೆ ಸೆಟ್ ಮಾಡೋದಂದರೆ ಇಲ್ಲಿ ಬಂದು ಇಲ್ಲಿ ಪಿಕ್ ಇಮೇಜ್ ಅಂತ ಇದೆಲ್ಲ ಕ್ಲಿಕ್ ಮಾಡಿ ಡೌನ್ಲೋಡ್ ಸೆಕ್ಷನ್ಗೆ ಹೋಗಿ ಇಲ್ಲಿ ವಿಂಡೋ ಒರಿಜಿನಲ್ ಲೋಗೋ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಮಾಡ್ಕೊಳ್ಳಿ. ನೋಡಿ ಬೂಮ್ ಗೈಸ್, ಚೇಂಜ್ ಆಯಿತು. ವಿಂಡೋ ಒರಿಜಿನಲ್ ಥರ ಲೋಗೋ ಚೇಂಜ್ ಆಯಿತು. ಗೈಸ್, ನಾವು ಈ ವಿಡಿಯೋದಲ್ಲಿ ಈ ಥರ ಇದ್ದಿದ್ದು ವಿಂಡೋ ಇಂಟರ್ಫೇಸ್ನ ಈ ಥರ ಹೇಗೆ ಮಾಡೋದಂತ ನೋಡಿದ್ದೀವಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಯೂಸ್ಫುಲ್ ವಿಡಿಯೋಗಳಿಗಾಗಿ ಪ್ಯಾನಿಕ್ ಗೇಮಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕ್ರೇಜಿ ಆಗಿರೋ ವಿಡಿಯೋಗಳನ್ನ ತರೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.